ಭದ್ರಾವತಿಯಲ್ಲಿ ನಡೀತಾ ಇದೆ. ನಿಮಗೆ ಎಲ್ರಿಗೂ ಅತ್ಯಂತ ಸಂತೋಷದ ಸಂಗತಿ. ಈ ಕಾರ್ಯಕ್ರಮದ ಒಂದು ಇನ್ವಿಟೇಷನ್ ಬಿಡುಗಡೆ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂಥ ಜನಪ್ರಿಯ ಶಾಸಕರು ಸನ್ಮೇಶ್ ಸಾಹೇಬರು ಮತ್ತು ಅಧ್ಯಕ್ಷರು ಬಸವರಾಜ್ ಸರ್ ಮತ್ತು ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ನಂದು ಒಂದು ಕಮಿಟಿ, ರಕ್ಷಣಾ ಕಮಿಟಿ. ಹೌದು ಸರ್, ನಾನು ಕೂಡ ಈ ಕಾರ್ಯಕ್ರಮದ ಒಂದು ಭಾಗ. ನಾನು ಇಲ್ಲಿ ಕೆಲಸ ಅಂತ ಮಾಡ್ತಾ ಇಲ್ಲ, ನಂದು ಒಂದು ಸೇವೆ ಅಂತ ಮಾಡ್ತಾ ಇದ್ದೆ ಸರ್. ನಾನು ಟೋಟಲ್ ಈ ವೇದಿಕೆ ಮೇಲೆ, ವೇದಿಕೆ ಪಕ್ಕದಲ್ಲಿ ಜನರಲ್ ಪಾರ್ಕಿಂಗ್ ಇದೆ ಸರ್. ಹಿಂದ್ಗಡೆಗೆ ಮುಂದ್ಗಡೆ ಅಲ್ಲಿ 4 ವೀಲರು ಟ್ರ್ಯಾಕ್ಟರ್ಸ್ ಎಲ್ಲ ಅಲ್ಲಿ ಪಾರ್ಕಿಂಗ್ ಇದೆ. ಇಲ್ಲಿ ಬಸ್ ಪಾರ್ಕಿಂಗ್ ಇದೆ. ಅದಾದ ನಂತರ ಇದು ಕೃಷಿ ಮೇಳ, ಅದರಿಂದ ಇದು ಪಕೋಡ ಹಾಕೊಂಡಿದ್ದಾರೆ. ಅದು ಯಾಕಂತ ಇನ್ನೂ ಗೊತ್ತಾಗ್ಲಿಲ್ಲ ನಮಗೆ. ಹೆಲ್ತ್ ಕ್ಯಾಂಪ್ ಆಗಿದೆ. ಇದರಲ್ಲಿ ಟೋಟಲ್ ಎಸ್ ಸರ್. ಅದಕ್ಕೆಲ್ಲ ನಾವು ಸಿಬ್ಬಂದಿಗಳನ್ನು ಹಾಕೊಂಡಿದ್ದೀವಿ. ನಮ್ಮ ವಿಶೇಷವಾಗಿ ಇಲ್ಲಿ ಮುಂದ್ಗಡೆಗೆ 2 ವೀಲರ್ ಪಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಅದರ ಮುಂದ್ಗಡೆಗೆ 2 ವೀಲರು ಮತ್ತು 4 ವೀಲರ್ 6 ವೀಲರ್ಸ್ ಪಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಈ ತಿಮ್ರಾಪುರ ಕ್ರಾಸಿಂದ ಒನ್ ವೇ ಇರುತ್ತೆ, ಎಲ್ಲ ಬಸ್ಗಳು ಒಂದು ಸೈಡ್ ಬರ್ತಾ ಇರುತ್ತೆ. ಹೀಗೆ ಬಂದು ಮೊದಲು ಇಲ್ಲಿ ಬಂದು ತುಂಬಿಕೊಳ್ಳುತ್ತೆ. ಅದಾದ ನಂತರ ನಾವು ಆ ಪಾರ್ಕಿಂಗ್ ಜಾಗನ ನಾವು ಅಲ್ಲಿಗೆ ಬರುತ್ತೆ, ವೆಹಿಕಲ್ಗಳು ನಿಲ್ಲುತ್ತೆ. ಯಾವ ವೆಹಿಕಲ್ಗಳು ಕೂಡ ತಿಮ್ಲಾಪುರ ಕಡೆಗೆ ವಾಪಸ್ ಹೋಗೋದಿಲ್ಲ. ಇಲ್ಲಿ ಬಂದು ಇಲ್ಲಿ ಹೋದ ತಕ್ಷಣ ಇಲ್ಲಿಂದ ಡಿಜೆ ಹಳ್ಳಿ ಕಡೆಯಿಂದ ಹೋಗಿ ಮುಂದೆ ವಿಜಯಪುರ ಕ್ರಾಸಿಂದ ಹೊರಗಡೆ ಹೋಗುವಂತ ವ್ಯವಸ್ಥೆ ಮಾಡಿದ್ದೀವಿ. ಈ ಕಡೆಯಿಂದ ಯಾವುದು ಎಚ್ ಕ್ರಾಸ್ ಬೊಮ್ಮನಕಟ್ಟಿ ಕಡೆಯಿಂದ ಬರೋ ವೆಹಿಕಲ್ಗಳು ಇಲ್ಲಿ ಒಳಗಡೆ ಬಂದು ಬೊಮ್ಮನಕಟ್ಟಿಯಿಂದ ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಆಮೇಲೆ ನಾವು ಆರ್ಗನೈಸರ್ಸ್ ಅಂತ ಹೇಳಿ ಪಾಸು, ಮತ್ತೆ ನಮ್ಮ ಇಲಾಖೆಯಿಂದ ಆರ್ಗನೈಸರ್ಸ್ ಪಾಸು ಮತ್ತು ವೆಹಿಕಲ್ ಪಾಸ್ ಕೊಡ್ತಾ ಇದ್ದೀವಿ. ಅವ್ರಿಗೆ ಸಪ್ರೇಟ್ ಇಲ್ಲಿ ಜಾಗ ಮಾಡ್ಕೊಂಡಿದ್ದೀವಿ. ಇಲ್ಲಿ ಕಾರ್ಯಕ್ರಮಕ್ಕೆ ಬರೋರಿಗೆ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ನಮ್ಮ ಶಿವಣ್ಣ ಅವರ ಒತ್ತಾಸೆಯ ಮೇರೆಗೆ ನಾವು ಅದನ್ನು ವಿಶೇಷವಾಗಿ ಸುಮಾರು 300 ಜನಕ್ಕೆ ಇಲ್ಲಿ ಕೆಲಸ ಮಾಡೋರಿಗೆ ಸರ್ ಇಲ್ಲೊಂದು ಸಪ್ರೇಟ್ ಪಾರ್ಕಿಂಗ್ ಮಾಡ್ಕೊಟ್ಬಿಟ್ಟಿದ್ದೀವಿ. ಹಾಗಾಗಿ ಆಮೇಲೆ ಜೊತೆಗೆ ನಮ್ಮ ಕ್ವಾರ್ಟರ್ಸ್ ಹತ್ರ ಸುಮಾರು ಒಂದು 2.5-3 ಎಕರೆ ಜಾಗ ಇದೆ, ಅಲ್ಲೂ ಕೊಟ್ಟು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಟೋಟಲ್ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಎರಡು ಶಿಫ್ಟ್ ಅಲ್ಲಿ ಕೆಲಸ ಬಂದೋಬಸ್ತ್ ಕೊಡ್ತಾ ಇದ್ದೀವಿ ನಾವು. ಈ ವೇದಿಕೆ ಕಾರ್ಯಕ್ರಮ ಒಂದು ಶಿಫ್ಟ್ ಆಗುತ್ತೆ. ಎಲ್ಲಾ ಪಾರ್ಕಿಂಗ್ ಅಲ್ಲಿ ಬೆಳಿಗ್ಗೆ 7 ಗಂಟೆಯಿಂದಾನೇ ಬಂದೋಬಸ್ತ್ ಆಗುತ್ತೆ ಸರ್, ಮಧ್ಯಾಹ್ನ 3 ಗಂಟೆವರೆಗೂ, 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ 2 ಶಿಫ್ಟ್ ಅಲ್ಲಿ ಸಿಬ್ಬಂದಿಗಳನ್ನು ಹಾಕೋತಾ ಇದ್ದೀವಿ ನಾವು ಇಲ್ಲಿವರೆಗೂ. ಇದು ಪ್ರೋಗ್ರಾಮ್ ನಾವು ಟೋಟಲ್ 11 ಸೆಕ್ಟರ್ ಮಾಡ್ಕೊಂಡಿದ್ದೀವಿ. 11 ಸೆಕ್ಟರಲ್ಲಿ ಟ್ರಾಫಿಕ್ ಇದೆ, ಮತ್ತೆ ವೇದಿಕೆ ಇದೆ, ಎಲ್ಲ ಇದೆ. ಅದನ್ನು ನಾನು ವಿಶೇಷವಾಗಿ ಈಗ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಇಲ್ಲಿವರೆಗೂ ನಾವು ಹಾಕೊಂಡಿರೋ ಸಿಬ್ಬಂದಿ 6 ಜನ, ನಮಗೆ ಬೇಕಾಗಿರೋದು 6 ಜನ DSP. ಬಟ್ ಇದು ಫೈನಲ್ ಇಲ್ಲ, ಇವತ್ತು ಸಾಯಂಕಾಲ ಫೈನಲ್ ಆಗುತ್ತೆ. ಜಸ್ಟ್ ನಿಮ್ಗೊಂದು ಮಾಹಿತಿ ಇರಲಿ. 6 ಜನ DSP, 31 ಜನ ಇನ್ಸ್ಪೆಕ್ಟ್ರು, 111 ಜನ ಸಬ್ ಇನ್ಸ್ಪೆಕ್ಟ್ರು, 249 ಜನ ASI, 703 ಜನ ಹೆಡ್ ಕಾನ್ಸ್ಟೇಬಲ್, 599 ಹೋಮ್ ಗಾರ್ಡ್ಸ್, ಒಟ್ಟಾರೆ 1699 ಜನ ಈ ಬಂದೋಬಸ್ತ್ ಕರ್ತವ್ಯವನ್ನು ನಾವು ನೋಡ್ಕೋತೀವಿ. ಇದು 9 ದಿವಸ. ಒಂದ್ಸರಿ ನಾವು ಸ್ಟಾಪ್ ಹೊರಗಡೆಯಿಂದ ಡ್ರಾ ಮಾಡಿದ್ಮೇಲೆ 9 ದಿವಸ ಇದ್ದೇ ಇರ್ತಾರೆ. 9 ದಿವಸ ಇರುತ್ತೆ. ನಮ್ಮ ಹೊರಗಡೆಯಿಂದ ಈಗ ನಮ್ಮ ಭದ್ರಾವತಿ ಅವರಿಂದ ಒಬ್ಬ DSP ನಾನು ಸಿಗ್ತೀನಿ, 3 ಜನ ಇನ್ಸ್ಪೆಕ್ಟ್ರು, 10 ಸಬ್ ಇನ್ಸ್ಪೆಕ್ಟ್ರು, 20 ASI, 110 HCPC, 17 ಹೋಮ್ ಗಾರ್ಡ್ ಸಿಗ್ತಾರೆ. ಒಟ್ಟಾರೆ 161 ಜನ ನಾವು ಸಿಗ್ತೀವಿ. ನಮಗೆ ಹೊರಗಡೆಯಿಂದ ಬೇಕಾಗಿರೋದು ನಮ್ಮನ್ನು ಭದ್ರಾವತಿ ಹೊರತುಪಡಿಸಿ 5 ಜನ DSP, 28 ಜನ ಇನ್ಸ್ಪೆಕ್ಟ್ರು, 101 ಜನ ಸಬ್ ಇನ್ಸ್ಪೆಕ್ಟ್ರು, 229 ಜನ ASI, 593 ಜನ HCPC, ಮತ್ತೆ 582 ಜನ ಹೋಮ್ ಗಾರ್ಡ್, 1538 ಜನ ಈಗಿನ ನಮ್ಮ ಲೆಕ್ಕಾಚಾರದ ಪ್ರಕಾರ ಹೊರಗಡೆಯಿಂದ ಬೇಕಾಗುತ್ತೆ. ಅದಕ್ಕೆ ಈ ಆರ್ಗನೈಸ್ ಕಮಿಟಿಯವರು ನಮಗೆ ಎಲ್ಲ ಊಟದ ವ್ಯವಸ್ಥೆಯನ್ನು ಕಾರ್ಮಿಕರ ಭವನದಲ್ಲಿ ಮಾಡಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಮತ್ತು ಇಲಾಖೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ನಾನು ಮತ್ತೊಂದು ಸಾರಿ ತಮಗೆ ಭರವಸೆ ಕೊಡ್ತೀನಿ ಸರ್, ಇಲ್ಲಿ ನಾವು ಕೆಲಸ ಮಾಡ್ತಾ ಇಲ್ಲ. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀಲಿಕ್ಕೆ ನಮ್ಗೆ ಎಷ್ಟು ಸಾಧ್ಯನೋ ಆ ನಿಟ್ಟಿನಲ್ಲಿ ನಾವು ಎಲ್ಲ ಸಿಬ್ಬಂದಿ, ಅಧಿಕಾರಿ ಸಿಬ್ಬಂದಿಗಳು ನಾವು ಸೇವೆ ಸಲ್ಲಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ತಮಗೆ ಭರವಸೆ ಕೊಡ್ತಾ ಇದ್ದೀನಿ ಸರ್. ಮಾತಾಡಲಿಕ್ಕೆ ಅವಕಾಶ